ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ವೆಲ್ಕಮ್ ಟು ಯುವರ್ ವ್ಲಾಗ್ ಚಾನಲ್. ಪ್ಲೀಸ್ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇವತ್ತು ನಾನು ನಿಮಗೆ ಐಬ್ರೋಸ್ ಮಾಡುವ ಮೊದಲು ಹೇಗಿರುತ್ತೆ ನಮ್ಮ ಮುಖ ಮತ್ತು ಮಾಡಿ ಆದ ನಂತರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡುತ್ತೇನೆ. ನೋಡಿ, ಮುಖದ ಅಂದವನ್ನು ಹೆಚ್ಚಿಸುವಲ್ಲಿ ಐಬ್ರೋ ಪಾತ್ರ ತುಂಬ ಮಹತ್ವವಾದದ್ದು ಫ್ರೆಂಡ್ಸ್. ಹುಬ್ಬೆ ಇಲ್ಲದ ಮುಖವನ್ನು ನೋಡಲಿಕ್ಕೆ ಸಹ ಊಹಿಸಲು ಸಾಧ್ಯವಾಗೋದು ನಮಗೆ ಅಲ್ವಾ. ಯಾಕಂದರೆ ಹುಬ್ಬಿಲ್ದಿದ್ರೆ ಮುಖಕ್ಕೆ ಶೇಪೇ ಇಲ್ಲ, ಚೆನ್ನಾಗೇ ಕಾಣಿಸಿದ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಆಗಲ್ಲ. ನಮ್ಮ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರವಾದದ್ದು ನಮಗೆ ಐಬ್ರೋ ಅಂತ ಹೇಳಲು ನಾನು ನಿಮಗೆ ಇಷ್ಟಪಡ್ತೇನೆ. ಆಮೇಲೆ ಇನ್ನು ಎಲ್ಲರ ಆಸೆ ಏನಂದ್ರೆ ನಾನು ಚೆನ್ನಾಗಿ ಕಾಣಬೇಕು, ನಾನು ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದರೆ ಅದಕ್ಕೆ ಸೌಂದರ್ಯವಾದ ಐಬ್ರೋ ಬೇಕು. ನಿಮಗೆ ಚೆನ್ನಾಗಿರೋ ಐಬ್ರೋ ಇದ್ದು ಶೇಪ್ ಚೆನ್ನಾಗಿ ಕೊಟ್ಕೊಂಡ್ರೆ, ನೀವು ಪಾರ್ಲರಿಗೆ ಹೋಗಿ ಶೇಪನ್ನು ಚೆನ್ನಾಗಿ ಕೊಟ್ಕೊಂಡ್ರೆ ಮುಖ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ಕೆಲವರಿಗೆ ಪರ್ಫೆಕ್ಟಾಗಿ ಮೊದಲೇ ಹುಟ್ಟಿನಿಂದಲೇ ಅವರಿಗೆ ಚೆನ್ನಾಗಿರೋ ಐಬ್ರೋ ಬಂದುಬಿಡುತ್ತೆ. ಇನ್ನು ಕೆಲವರಿಗೆ ಸ್ವಲ್ಪ ಐಬ್ರೋ ಇರುತ್ತೆ, ಶೇಪ್ ಇರಲ್ಲ. ಅದನ್ನು ನೀವು ಪಾರ್ಲರಿಗೆ ಹೋಗಿ ಶೇಪ್ ಕೊಟ್ಕೊಂಡು ತುಂಬ ಚೆನ್ನಾಗೇ ಕಾಣಿಸ್ತೀರಾ, ಬ್ಯೂಟಿಫುಲ್ಲಾಗಿ ಇರೋದಕ್ಕಿಂತನೂ ಐಬ್ರೋ ಮಾಡಿದ ಮೇಲೆ ಹೇಗೆ ಕಾಣಿಸುತ್ತೆ, ಮಾಡೋಕ್ಕಿಂತ ಮೊದಲು ಹೇಗೆ ಕಾಣಿಸುತ್ತೆ ಅನ್ನೋ ನಿಮ್ಗೆ ಡಿಫ್ರೆನ್ಸ್ ಕೂಡ ಹಾಕಿದ್ದೇನೆ, ನೋಡ್ಕೊಳ್ಳಿ. ಮುಖದ ಶೇಪೇ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು. ಮುಖದಲ್ಲಿ ಬ್ಲ್ಯಾಕ್ನೆಸ್ ಹೋಗುತ್ತೆ, ಒಂಥರ ಐಬ್ರೋ ಮಾಡಿದ ತಕ್ಷಣ ಮುಖದ ಶೇಪೇ ಚೇಂಜ್, ಆ ಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರಾ ನೀವು ಅನ್ನೋದಕ್ಕೆ ನಾನು ಹೇಳಲು ಇಷ್ಟಪಡಿಸ್ತೇನೆ. ಮತ್ತು ಆಮೇಲೆ ಪ್ರತಿಯೊಬ್ಬರಿಗೂ ಐಬ್ರೋ ಶೇಪು ಇದ್ದೇ ಇರುತ್ತೆ, ಆದರೆ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ ಸ್ಟ್ರೈಟು, ಕೆಲವರಿಗೆ ರೌಂಡು, ಕೆಲವರಿಗೆ ಕಾರ್ನರ್ ಇದೆ ಐಬ್ರೋ. ಹೀಗೆ ತುಂಬ ಡಿಫ್ರೆಂಟ್ಸ್ ಐಬ್ರೋಸ್ ಇದೆ. ಅವರವರಿಗೆ ಯಾವ ಥರ ಮುಖಕ್ಕೆ ಥರದಾದ ಐಬ್ರೋ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತೇವೆ ನಾವು. ಐಬ್ರೋದು ಪಾರ್ಲರಿಗೆ ಬಂದರೆ ಆ ಥರ ಐಬ್ರೋವನ್ನು ಮಾಡಿ ಸಹ ಇನ್ನೂ ನೀವು ಮೇಕಪ್ ಮಾಡಿದರೆ ಸಹ ಐಬ್ರೋವನ್ನು ಚೇಂಜ್ ಮಾಡ್ಬೋದು. ಮೇಕಪ್ ಮಾಡುವಾಗಲೂ ನಾವು ಶೇಪ್ ಕೊಡ್ತೇವೆ ಐಬ್ರೋಸಿಗೆ. ಆ ಥರ ಶೇಪ್ ಕೊಟ್ಕೊಂಡು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಬ್ಯೂಟಿಫುಲ್ಲಾಗಿ ಲುಕ್ ಬರಬೇಕು ಅಂದರೆ ನೀವು ಆ ಥರ ಶೇಪ್ ಕೊಟ್ಕೊಂಡು ಅವಾಗೆಲ್ಲ ಮಾಡಿಕೊಂಡು ಐಬ್ರೋಸ್ ಮೇಕಪ್ ಮಾಡ್ಕೊಳ್ಳುವಾಗ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಈ ಥರವನ್ನು ನೀವು ಐಬ್ರೋ ಡಿಫ್ರೆನ್ಸನ್ನು ನೋಡುವಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೇನೆ. ಚೆನ್ನಾಗಿ ಕಾಣಿಸ್ತೀರಾ ಅಂತ ಮಾಡ್ಕೊಳ್ಳಿ. ಯಾವಾಗಲೂ ಐಬ್ರೋವನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇರಬೇಕು ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್.